ಇಂಗ್ಲಿಷ್ ಅರಿವನ್ನು ಪರಿಶೀಲಿಸುವ ಸಮಯ. ಶುರು ಮಾಡೋಣ. ಮೊದಲ ಪ್ರಶ್ನೆ, ಇಂಗ್ಲಿಷ್ನಲ್ಲಿ ಐ ಆಮ್ ವಾಕ್ಯದ ವಿಶೇಷತೆ ಏನು? ಆಪ್ಷನ್ ಎ, ಇದು ಗ್ರೀಕ್ ಮೂಲದ್ದು. ಆಪ್ಷನ್ ಬಿ, ಇದು ಮೌನ ಅಕ್ಷರಗಳನ್ನು ಹೊಂದಿದೆ. ಆಪ್ಷನ್ ಸಿ, ಇದು ಚಿಕ್ಕದಾದ ಪೂರ್ಣ ವಾಕ್ಯ. ಉತ್ತರ ಸಿ. ಯಾರಾದರೂ ಆರ್ ಯು ರೆಡಿ ಎಂದು ಕೇಳಿದರೆ ನೀವು ಐ ಆಮ್ ಎಂದು ಹೇಳಬಹುದು. ಇದರ ಅರ್ಥ ನಾನು ತಯಾರಿದ್ದೇನೆ. ಪ್ರತಿ 2 ನಿಮಿಷಕ್ಕೆ ಇಂಗ್ಲಿಷ್ ಭಾಷೆಗೆ ಏನಾಗುತ್ತದೆ? ಎ, ಒಂದು ಪದವು ಮಾಯವಾಗುತ್ತದೆ. ಬಿ, ಒಂದು ಹೊಸ ಪದವು ಸೇರ್ಪಡೆಯಾಗುತ್ತದೆ. ಸಿ, ಅಕ್ಷರಗಳ ಸಂಖ್ಯೆ ಹೆಚ್ಚುತ್ತದೆ. ಉತ್ತರ ಬಿ, ಆ ಪದವು ಸೇರ್ಪಡೆಯಾಗುತ್ತದೆ. ಮೂರನೇ ಪ್ರಶ್ನೆ, ಐ ಮತ್ತು ಜೆ ಅಕ್ಷರಗಳ ಮೇಲೆ ಇರುವ ಚುಕ್ಕಿಯನ್ನು ಏನೆಂದು ಕರೆಯುತ್ತಾರೆ? ಎ, ಟಿಟಲ್. ಬಿ, ಪಾಯಿಂಟ್. ಸಿ, ಲಿಟಲ್ ಡಾಟ್. ಉತ್ತರ ಎ. ಈ ಉತ್ತರ ಸರಿಯಾಗಿದ್ದರೆ ಲೈಕ್ ಮಾಡಿ.